students, welcome you all to this session of Fundamentals of Information Technology on Microsoft Word. In this session, we are going to study about the parts of Microsoft Word screen as well as backstage view. ಈ ಸೆಷನಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡ್ ಸ್ಕ್ರೀನ್ ಅಥವಾ ವಿಂಡೋ ಏನಿದೆ ಅದರ ಬೇರೆ ಬೇರೆ ಭಾಗಗಳು ಮತ್ತು ಮೈಕ್ರೋಸಾಫ್ಟ್ ವರ್ಡ್ ವಿನ್ನ ಬ್ಯಾಕ್ಸ್ಟೇಜ್ ವ್ಯೂ ಬಗ್ಗೆ ತಿಳಿಯೋಣ. First, let us see how to start Windows 2010, Microsoft Word 2010. First ನಾವು Microsoft Word 2010 ಯಾವ ರೀತಿ ಓಪನ್ ಮಾಡಿ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಕ್ಲಿಕ್ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಆಲ್ ಪ್ರೋಗ್ರಾಮ್ಸ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನಂತರ ಕ್ಲಿಕ್ ಆನ್ ಮೈಕ್ರೋಸಾಫ್ಟ್ ಆಫೀಸ್. ಇಟ್ ಈಸ್ ಯೂಶಲಿ ಇನ್ ವಿಂಡೋಸ್ 7 ಇದು. ನೀವು ವಿಂಡೋಸ್ 8 10ನಲ್ಲಿ ನಿಮಗೆ ಡೈರೆಕ್ಟ್ ಅವೈಲೇಬಲ್ ಇದೆ. ಸರ್ಚ್ ಬಾಕ್ಸ್ ಮಾಡ್ಕೊಳ್ಳಿ, ಸರ್ಚ್ ಮಾಡಿ ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದು. ಬಟ್ ವಿಂಡೋಸ್ 7ನಲ್ಲಿ ದಿಸ್ ಇಸ್ ದ ಆಪ್ಷನ್. ನೆಕ್ಸ್ಟ್ ಇನ್ ಆಲ್ ಪ್ರೋಗ್ರಾಮ್ಸ್ ಕ್ಲಿಕ್ ಮೈಕ್ರೋಸಾಫ್ಟ್ ಆಫೀಸ್. In Microsoft Office, different programs or application will display. Then select Microsoft Office Word 2010. Microsoft Office Word 2010. Then the Word 2010 program will open. ಅದು ಓಪನ್ ಆಗಿ ಅದರ ವಿಂಡೋವನ್ನು ಡಿಸ್ಪ್ಲೇ ಮಾಡುತ್ತೆ. ಫಸ್ಟ್ ನಾವು MS Word 2010 ವಿಂಡೋ ಅಥವಾ ಸ್ಕ್ರೀನ್ ಪಾರ್ಟ್ಸ್ ಯಾವುದೆಲ್ಲ ನೋಡೋಣ. ನೀವು ಈಗ ಚಿತ್ರದಲ್ಲಿ ಅಥವಾ ಸ್ಕ್ರೀನ್ ಶಾಟಲ್ಲಿ ನೀವು ನೋಡ್ತಾ ಇದ್ದೀರಾ. ಮೈಕ್ರೋಸಾಫ್ಟ್ ವರ್ಡ್ MS Word 2010 ಓಪನ್ ಆಗಿದೆ. ಅದರ ಬೇರೆ ಬೇರೆ ಪಾರ್ಟ್ ವಿಂಡೋದ ಪಾರ್ಟನ್ನು ನೋಡೋಣ. ಫಸ್ಟ್ ಫೈಲ್ ಟ್ಯಾಬ್, ಎ ಫೈಲ್ ಟ್ಯಾಬ್, ಬಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಸಿ ಟೈಟಲ್ ಬಾರ್, ಡಿ ಕ್ಲೋಸ್ ಬಟನ್, ಇ ರಿಬ್ಬನ್, ಎಫ್ ಸ್ಕ್ರೋಲ್ ಬಾರ್, G document view, H zoom slider, I view buttons, J status bar, K insertion point or blinking cursor, L ruler. ಇವಿಷ್ಟು MS Word 2010 ವಿಂಡೋ ಅಥವಾ ಸ್ಕ್ರೀನ್ನ ಕಾಂಪೊನೆಂಟ್ಸ್. ನಾವು ಒಂದೊಂದನ್ನೇ ಯಾವ್ದಾದ್ರು ಇದು ಏನಂತೇಳಿ ನಾನು ವಿವರವಾಗಿ ನೋಡೋಣ. ವಿಲ್ ಡಿಸ್ಕಸ್ ಈಚ್ ಆ್ಯಂಡ್ ಎವರಿ component or part one by one. First, file tab. File tab contains basic file management commands including new, open, save and close. Earlier in 2007 it was even as there is office button. Now in 2010 it is replaced by file tab. File tab contains different file management. ನೀವು ಬೇರೆ ಬೇರೆ file management operations like new, creating new, opening ಮಾಡುವಂಥದ್ದು ಎಕ್ಸಿಸ್ಟಿಂಗ್ ಫೈಲ್ಸನ್ನು. ಇಫ್ ಯು ವಾಂಟ್ ಟು ಸೇವ್ ಯುವರ್ ವರ್ಕ್ or your document, you can use the save option, and then to close the MS Word document you can click close option. Next, the second one is the quick access toolbar, which is very near or right to the file tab. You can see it's right to the file tab, of course it's very near to the file tab. This is a way of easy access to the commands you use most frequently. ನೀವು ಆಗಾಗ ಯಾವ ಕಮಾಂಡ್ಸನ್ನು ಯೂಸ್ ಮಾಡ್ತೀರಾ ಆ ಕಮಾಂಡ್ಸನ್ನು ನೀವು ವರ್ಡ್ 2010 ಸ್ಕ್ರೀನ್ ಆಕ್ಸೆಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಮೂಲಕ ನೀವು ಯೂಸ್ ಮಾಡ್ಬೋದು. ಬೇಸಿಕಲಿ ಕಾಮನ್ಲಿ ಸೇವ್ ಇರ್ಬೋದು ಅಥವಾ ಅಂಡು ಇರ್ಬೋದು, ರೀಡು ಇರ್ಬೋದು. ಇಂತಹ ಕಮಾಂಡ್ಸ್ಗಳನ್ನು ಕ್ವಿಕ್ ಆಕ್ಸೆಸ್ ಟೂಲ್ಬಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಇಸ್ ಎ ಟೈಟಲ್ ಬಾರ್. ಇಟ್ ಶೋಸ್ ದ ಪ್ರೋಗ್ರಾಮ್ಸ್ ಆ್ಯಂಡ್ ಡಾಕ್ಯುಮೆಂಟ್ ಟೈಟಲ್. ಇದು ಪ್ರೋಗ್ರಾಮ್ ಅಪ್ಲಿಕೇಶನ್ ಹೆಸರು ಮತ್ತು ಡಾಕ್ಯುಮೆಂಟ್ ಟೈಟಲ್ಸ್ ತೋರಿಸ್ಕೊಂತಿದೆ. ಅಪ್ಲಿಕೇಶನ್ ಹೆಸರು ಮೈಕ್ರೋಸಾಫ್ಟ್ ವರ್ಡ್ ಅಂತ ಆಗಿರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಟೈಟಲ್ ನೀವು ಯಾವ ಹೆಸರಲ್ಲಿ ಸೇವ್ ಮಾಡ್ತೀರಿ ಅದಾಗಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ದ ವಿಂಡೋಸ್ ಬಟನ್ಸ್. ವಿಂಡೋ ಬಟನ್ಸ್, we know that in Windows operating system each and every program or application is open in a window. Windows has its own buttons, three buttons: minimize, restore, maximize. Minimize is to used to minimize the application. Restore is used to restore to its original
size, and maximum is used to set the applications in full screen or to view the applications in or window in full screen. This is the window button. Next is on the ribbon. This is a very different feature of your MS Word 2010, which started in 2007. Ribbon is a command bar that organizes the program features into fields at the top of window. ನಿಮಗೆ ಒಂದು ಟೇಪ್ ಟೈಪ್ ಕಾಣುತ್ತೆ, ಒಂದು ರಿಬ್ಬನ್ ಟೈಪ್ ಕಾಣುತ್ತೆ, ಅದರಲ್ಲಿ ಬೇರೆ ಬೇರೆ ಕಮಾಂಡ್ಸನ್ನು ಆರ್ಗನೈಸ್ ಮಾಡಿರುವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ರಿಬ್ಬನ್. ಪ್ರೋಗ್ರಾಮ್ನ ಫೀಚರ್ಸ್ ಇರ್ಬೋದು, ಕಮಾಂಡ್ಸನ್ನು ಅದನ್ನು ವ್ಯವಸ್ಥಿತವಾಗಿ ಅಲ್ಲಿ ಸೆಟ್ ಮಾಡಿರುವಂಥದ್ದು. ಸರಿ, ರಿಬ್ಬನ್ ಈಸ್ ಮೇಡ್ ಅಪ್ ಆಫ್ 3 ಬೇಸಿಕ್ ಕಾಂಪೊನೆಂಟ್ಸ್. ರಿಬ್ಬನಲ್ಲಿ 3 ಬೇಸಿಕ್ ಕಾಂಪೊನೆಂಟ್ಸ್ ಇರುವಂಥದ್ದು. ಫಸ್ಟ್ ಟ್ಯಾಬ್. ರಿಬ್ಬನಲ್ಲಿ ಟ್ಯಾಬ್ಸ್ ಇರುತ್ತೆ. ಟ್ಯಾಬ್ಸ್ ಬೇರೆ ಬೇರೆ ನೀವು ಗ್ರೂಪ್ಸನ್ನು ಸೆಂಡ್ ಮಾಡ್ಬೋದು. ಟ್ಯಾಬ್ ಕಂಟೆಂಟ್ಸ್ ಡಿಫ್ರೆಂಟ್ ಸೆಟ್ ಆಫ್ ಕಮಾಂಡ್ಸ್. ವರ್ಡಲ್ಲಿರುವಂತಹ 100 ಕಮಾಂಡ್ಸನ್ನು ಬೇರೆ ಬೇರೆ ಸೆಟ್ಟಲ್ಲಿ ವಿಂಡೋದಲ್ಲಿ ನಿಮಗೆ ವ್ಯವಸ್ಥಿತಗೊಳಿಸಿದ್ದಾರೆ ಅಥವಾ ವಿಂಡೋಗೆ ನಿಮಗೆ ತೋರಿಸಿದ್ದಾರೆ. ಅಥವಾ ಒಂದು ಅದರಲ್ಲಿ ಟ್ಯಾಬ್ ಬರುತ್ತೆ. ಟ್ಯಾಬಲ್ಲಿ ಬೇರೆ ಬೇರೆ ಕಮಾಂಡ್ಸ್ನ ಸೆಟ್ ಇರುತ್ತೆ. ನೆಕ್ಸ್ಟ್ ಪ್ರತಿ ಟ್ಯಾಬಲ್ಲಿ ಕೂಡ ಗ್ರೂಪ್ಸ್ ಇರುತ್ತೆ. ರಿಲೇಟೆಡ್ ಕಮಾಂಡ್ಸ್ ಆರ್ ಆರ್ಗನೈಸ್ಡ್ ಆರ್ ಲೊಕೇಟೆಡ್ ಕ್ಲೋಸರ್ ಆ್ಯಂಡ್ ಕಾಲ್ಡ್ ಆಸ್ ಅ ಗ್ರೂಪ್. ಗ್ರೂಪ್ಸಲ್ಲಿ ರಿಲೇಟೆಡ್ ಅಥವಾ ಸಂಬಂಧಿತ ಕಮಾಂಡ್ಸ್ಗಳು ಜೊತೆಗೆ ಇರುವಂಥದ್ದು. ನೆಕ್ಸ್ಟ್ ಪ್ರತಿ ಗ್ರೂಪಲ್ಲಿ ಕೂಡ ಕೆಲವು ಕಮಾಂಡ್ಸ್ ಇರ್ತವೆ. 5ರಿಂದ 10 ತೆಗೆದುಕೊಂಡು ಇರ್ಬೋದು, ಕಮಾಂಡ್ಸ್ ಇರ್ಬೋದು. ಕಮಾಂಡ್ಸ್ ಅಪಿಯರ್ ವಿದಿನ್ ಈಚ್ ಗ್ರೂಪ್. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಫಾರ್ಮ್ಯಾಟಿಂಗ್ ಅಥವಾ ಯಾವುದೇ ಸ್ಟೈಲ್ಸ್ ಇರ್ಬೋದು, ಫಾರ್ಮ್ಯಾಟ್ಸ್ ಇರ್ಬೋದು, ಎಡಿಟ್ ಮಾಡುವಂಥದ್ದು ಯೂಸಿಂಗ್ ಕಮಾಂಡ್ಸ್. ನೆಕ್ಸ್ಟ್ ವಿಂಡೋ ಪಾರ್ಟ್ ಈಸ್ ಸ್ಕ್ರೋಲ್ ಬಾರ್. ದಿಸ್ ಇಸ್ ವೆರಿ ಬೇಸಿಕ್ ಟು ವಿಂಡೋ. Both vertical and horizontal scroll bars are used to view and move in the document. This whenever we can't even view the document in one screen view, ಒಂದು ಸ್ಕ್ರೀನ್ ವ್ಯೂವಲ್ಲಿ ನಮಗೆ ನೋಡೋಕ್ಕಾಗವಾಗ ನೀವು horizontal ಮತ್ತು vertical ಬಾರನ್ನು you can use. Next we will see the MS Word screen. Continue with that. Ruler. Word has 2 rulers, horizontal ruler and vertical ruler. ನೀವು ಯಾವುದೇ ಮೆಜರ್ಮೆಂಟ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಬೇಕಾದ್ರೆ ನೀವು horizontal ruler and a vertical ruler you can see. Next, help button. Help button is also part of the MS Word window. The help icon can be used to get word related tools anytime. ನಿಮಗೆ ವರ್ಡಲ್ಲಿ ಮೈಕ್ರೋಸಾಫ್ಟ್ ವರ್ಡಲ್ಲಿ ಯಾವುದೇ ವರ್ಕ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಯಾವುದೇ ಅದರ ಆಪ್ಷನ್ಸ್ ಇರ್ಬೋದು, ಕಮಾಂಡ್ಸ್ ಬಗ್ಗೆ ನಿಮಗೆ ಅದರ ಯೂಸೇಜ್ ಬಗ್ಗೆ ಯಾವುದೇ ಡೌಟ್ಸ್ ಇರ್ಬೋದು, ಕನ್ಫ್ಯೂಷನ್ಸ್ ಇರ್ಬೋದು, ಅದು ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಅದನ್ನು ಹೆಲ್ಪನ್ನು ಯೂಸ್ ಮಾಡ್ತಿರ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇಸ್ ಝೂಮ್ ಕಂಟ್ರೋಲ್. ನಿಮಗೆ ಟೆಕ್ಸ್ಟ್ ಅಥವಾ ನಿಮ್ಮ ಡಾಕ್ಯುಮೆಂಟ್ನ ಕ್ಲೋಸರ್ ಲುಕ್ ಮಾಡಬೇಕು, ಒಂದು ಸ್ವಲ್ಪ ದೊಡ್ಡ ಸೈಜ್ನ ನೋಡಬೇಕು, ಮ್ಯಾಗ್ನಿಫೈ ಮಾಡಬೇಕು, ಆವಾಗ ನೀವು ಝೂಮನ್ನು ಯೂಸ್ ಮಾಡ್ಬೋದು. ಯು ಕ್ಯಾನ್ ಮ್ಯಾಗ್ನಿಫೈ ದ ಕಂಟೆಂಟ್ ಆರ್ ಎ ಡಾಕ್ಯುಮೆಂಟ್ ಯೂಸಿಂಗ್ ಝೂಮ್ ಕಂಟ್ರೋಲ್. ದ ಝೂಮ್ ಕಂಟ್ರೋಲ್ ಕನ್ಸಿಸ್ಟ್ ಆಫ್ ಎ ಸ್ಲೈಡರ್ ದಟ್ ಯು ಕ್ಯಾನ್ ಸ್ಲೈಡ್ ಲೆಫ್ಟ್ ಟು ರೈಟ್. ನೀವು ಲೆಫ್ಟಿಂದ ರೈಟ್ಗೆ ಝೂಮ್ ಮಾಡಿದಾಗೆ ನಿಮ್ಮ ಝೂಮ್ ಏನು ಕಂಟೆಂಟ್ನ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ. So this is what the zoom control. Next we'll continue. View buttons. View buttons nothing but ವ್ಯೂ ಬಟನಲ್ಲಿ ನೀವು ಬೇರೆ ಬೇರೆ ವ್ಯೂಸನ್ನು ನೋಡ್ಬೋದು, ಡಾಕ್ಯುಮೆಂಟ್ನ ವ್ಯೂಸನ್ನು ನೋಡ್ಬೋದು. ಅದರಲ್ಲಿ 5 ಬಗೆಯ ವ್ಯೂಸ್ ಇರುತ್ತೆ. ಯು ಕ್ಯಾನ್ ಸಿ ಡಿಫ್ರೆಂಟ್ ವ್ಯೂಸ್: ಪ್ರಿಂಟ್ ಲೇಔಟ್, ಫುಲ್ ಸ್ಕ್ರೀನ್ ಲೇಔಟ್ಸ್, ದೆನ್ ಆನ್ಲೈನ್ ವ್ಯೂ, ಔಟ್ಲೈನ್ ವ್ಯೂ ಆ್ಯಂಡ್ ಡ್ರಾಫ್ಟ್ ವ್ಯೂ. ಸಿ ಪ್ರಿಂಟ್ ಲೇಔಟಲ್ಲಿ ಬೇಸಿಕಲಿ ನೀವು ಪ್ರಿಂಟಿಗೆ ಸಂಬಂಧವಿರುವಂಥ ಲೇಔಟ್ ಆಗಿರುತ್ತೆ. ಫುಲ್ ಸ್ಕ್ರೀನ್ ರೀಡಿಂಗಲ್ಲಿ ನೀವು ಡಾಕ್ಯುಮೆಂಟನ್ನು ಫುಲ್ ಸ್ಕ್ರೀನ್ ಮಾಡಿಕೊಂಡು ನೀವು ಅದನ್ನು ಓದಲಿಕ್ಕೆ ಅನುಕೂಲವಾಗಿರುತ್ತೆ. ವೆಬ್ ಲೇಔಟಲ್ಲಿ ವೆಬ್ಸೈಟಿಗೆ ಬೇಕಾದ ರೀತಿಯಲ್ಲಿ ಅದು ಡಿಸ್ಪ್ಲೇ ಆಗುವಂಥದ್ದು. ಔಟ್ಲೈನ್ ವ್ಯೂವಲ್ಲಿ ನೀವು ಬರೀ ಔಟ್ಲೈನ್ ಮಾಡ್ಕೊಳ್ಬೋದು. ಡ್ರಾಫ್ಟ್ ವ್ಯೂವಲ್ಲಿ ಡ್ರಾಫ್ಟ್ ರಿಲೇಟೆಡ್ ವ್ಯೂವನ್ನು ನೋಡ್ಬೋದು. ನೆಕ್ಸ್ಟ್, ಡಾಕ್ಯುಮೆಂಟ್ ಏರಿಯಾ. ದಿಸ್ ಈಸ್ ದ ಏರಿಯಾ ವೇರ್ ಯು ಟೈಪ್ ಆ್ಯಂಡ್ ಎಡಿಟ್ ಆ್ಯಂಡ್ ದ ಫಾರ್ಮ್ಯಾಟ್ ದ ಕಂಟೆಂಟ್ಸ್. ನೀವು ಇಲ್ಲಿ ಈ ಏರಿಯಾದಲ್ಲಿ ಟೈಪ್ ಮಾಡ್ಬೋದು, ಕಂಟೆಂಟನ್ನು ಎಡಿಟ್ ಮಾಡುವಂಥದ್ದು, ಎಲ್ಲ ಫಾರ್ಮ್ಯಾಟಿಂಗ್ಸನ್ನು ಅಪ್ಲೈ ಮಾಡುವಂಥದ್ದು ಈ ಡಾಕ್ಯುಮೆಂಟ್ ಏರಿಯಾದಲ್ಲಿ. ಲಾಸ್ಟ್, ಸ್ಟೇಟಸ್ ಬಾರ್. ಸ್ಟೇಟಸ್ ಬಾರ್ ಡಿಸ್ಪ್ಲೇಸ್ ದ ಡಾಕ್ಯುಮೆಂಟ್ ಇನ್ಫಾರ್ಮೇಷನ್ ಆ್ಯಸ್ ಟೋಟಲ್ ನಂಬರ್ ಆಫ್ ಪೇಜಸ್ ಆ್ಯಂಡ್ ವರ್ಡ್ಸ್ ಇನ್ ದ ಡಾಕ್ಯುಮೆಂಟ್. ಸ್ಟೇಟಸ್ ಬಾರ್ಸಲ್ಲಿ ನಿಮ್ಮ ಡಾಕ್ಯುಮೆಂಟಲ್ಲಿ ಯಾವ ರೀತಿ ವರ್ಕ್ ಆಗ್ತಿರುತ್ತೆ ಆ ಸ್ಟೇಟಸನ್ನು ಅದು ಡಿಸ್ಪ್ಲೇ ಮಾಡ್ತಿರುತ್ತೆ. ಆಲ್ವೇಸ್ ಡಿಸ್ಪ್ಲೇಸ್ ದ ಸ್ಟೇಟಸ್. ಬೇಸಿಕಲಿ ಇಟ್ displays the number of pages and which is the current page,
Next, the number of words in the document as well as the language used. This is about the different parts of the Microsoft Windows 2010. Then we will see the Backstage view. This is a new view available in Windows Microsoft Word 2010. The Backstage view is introduced in Word 2010. This acts as a central place for managing your documents. Backstage view ಅಲ್ಲಿ ನಿಮಗೆ ಚಿತ್ರದಲ್ಲಿ ನೋಡಿದ ರೀತಿಯಲ್ಲಿ you can perform different file related operations like save, save as, open, close, info, recent. You can even view the recent files or folders opened. Then you can even have the print, save, send. See, in Microsoft Word 2007 or earlier versions, it was as Office button as well as the file option respectively. See, if you already do not have any open document ಯಾವುದು ಇಲ್ಲ ಅಂತ ಹೇಳಿದರೆ, then you will see a window listing down all the recent open documents as follows. ನೀವು ಚಿತ್ರದಲ್ಲಿ ನೋಡ್ತಿದ್ದೀರಾ, ಯಾವುದೇ ನಿಮ್ಮ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಆಗಿಲ್ಲ ಅಂತ ಹೇಳಿದರೆ ಫೈಲ್ ಟ್ಯಾಬ್ ಕ್ಲಿಕ್ ಮಾಡಿದಾಗ ಬ್ಯಾಕ್ ಸ್ಟೇಜ್ ವ್ಯೂವಲ್ಲಿ ರೀಸೆಂಟ್ ಡಾಕ್ಯುಮೆಂಟ್ಸ್ ಕಾಣುತ್ತೆ, ಅದರ ಜೊತೆಗೆ ರೀಸೆಂಟ್ ಫೈಲ್ಸ್ ಅಥವಾ ಫೋಲ್ಡರ್ಸ್ ಕಾಣುವಂಥದ್ದು, ದಿ ರೀಸೆಂಟ್ ಪ್ಲೇಸಸ್. ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಯಾವುದೇ ಫೈಲ್ ಅಥವಾ ಫೋಲ್ಡರ್ಸನ್ನು ಓಪನ್ ಮಾಡ್ಬೋದು. ಇನ್ ಕೇಸ್ ಇಫ್ ಯು ಹ್ಯಾವ್ an open document, then it will display the window showing the details about the open document as shown below. ಇಲ್ಲ ಅಂತ ಹೇಳಿದರೆ ನೀವು ಓಪನ್ ಡಾಕ್ಯುಮೆಂಟ್ ಇನ್ಫೋ ಬಟನ್ ಕ್ಲಿಕ್ ಮಾಡಿದ ಕೂಡಲೇ, ಇಫ್ ಯು ಇನ್ ಅ ಬ್ಯಾಕ್ ಸ್ಟೇಜ್ ವ್ಯೂ ಆ್ಯಂಡ್ ಯು ಕ್ಲಿಕ್ ಇನ್ಫೋ ಬಟನ್ ಆರ್ ಇನ್ಫೋ ಆಪ್ಷನ್, ಇಟ್ ಶೋಸ್ ದ ಡೀಟೇಲ್ಸ್ ಅಬೌಟ್ ದ ಓಪನ್ ಡಾಕ್ಯುಮೆಂಟ್ ಬಗ್ಗೆ ಅದರ ಡೀಟೇಲ್ಸನ್ನು ತೋರಿಸುವಂಥದ್ದು. 3 ಕಾಲಮಲ್ಲಿ ತೋರಿಸುತ್ತೆ. ಫಸ್ಟ್ ಕಾಲಮ್ ಎನಿವೇ ಇಟ್ ಈಸ್ ವಿಲ್ ಬಿ ಹ್ಯಾವಿಂಗ್ ದ different commands you can do with the backstage view. That is again opened by clicking file tab. ನೀವು backstage view ಅನ್ನು ಓಪನ್ ಮಾಡುವಂಥದ್ದು ಫೈಲ್ ಟ್ಯಾಬ್ ಕ್ಲಿಕ್ ಮಾಡೋ ಮೂಲಕ. ಸೆಕೆಂಡ್ ಕಾಲಮ್ ಇರುತ್ತೆ, ಮತ್ತೊಂದು ಥರ್ಡ್ ಕಾಲಮ್ ಇರುತ್ತೆ. ಸಿ ವಿ ವಿಲ್ ಸಿ ವಾಟ್ ದೇ ಆರ್. ಇನ್ ಫಸ್ಟ್ ಕಾಲಮ್ ದ backstage will have different options. backstage view ಅಥವಾ clicking on file tab, it gives different views. ಬೇರೆ ಬೇರೆ ಫೈಲ್ ರಿಲೇಟೆಡ್ ಆಪರೇಷನ್ಸ್ ಇರುತ್ತೆ. ನ್ಯೂ ವಿಚ್ ಈಸ್ ಯೂಸ್ ಟು ಓಪನ್ ಅ ನ್ಯೂ ಡಾಕ್ಯುಮೆಂಟ್. ದೆನ್ ಪ್ರಿಂಟ್, ನಿಮಗೆ ಫೈಲ್ಸ್ ಪ್ರಿಂಟ್ ಮಾಡುವಂಥದ್ದು, ನಿಮ್ಮ ಡಾಕ್ಯುಮೆಂಟ್ ಪ್ರಿಂಟ್ ಅಥವಾ ಪ್ರಿಂಟ್ ರಿಲೇಟೆಡ್ ಸೆಟ್ಟಿಂಗ್ಸ್ ಇರುವಂಥದ್ದು. ನೆಕ್ಸ್ಟ್ ಸೇವ್ ಆ್ಯಂಡ್ ಸೆಂಡ್, ಯು ಕ್ಯಾನ್ ಪರ್ಫಾರ್ಮ್ ದ ಸೇವಿಂಗ್ ಆಪರೇಷನ್ಸ್ ಆ್ಯಂಡ್ ಯು ಕ್ಯಾನ್ ಸೆಂಡ್ ದಿಸ್ ಥ್ರೂ ಇಮೇಲ್. ಹೆಲ್ಪ್ ಆಪ್ಷನ್ಸ್, ಇಟ್ ಈಸ್ ಅವೈಲೇಬಲ್ ಹಿಯರ್ ಇನ್ backstage view. Help options, you can set various options related to the Word 2010. Exit, use this option to close the document and exit. Save options, save as options, ella options kuda iruvanthaddu. You can open the files, existing files, you can close the Word document, and info displays the information about the document. And the recent, this shows the recent documents which are open. That is in the first column. In second column we can see the info button. If info option is available and if you click on that, you can see different options in your second column. That is the compatibility mode, permissions, prepare for sharing and versions. Compatibility mode tells about in which other applications this file is compatible. Permissions, you can even set sharing permissions or different file related permissions, viewing, sharing, editing permissions. You can even set for prepare for sharing with other devices or other platforms. Even versions will be opened. See what are the versions of saving. That is where newer versions or the older versions. This will be shown in backstage view when you click info option in the backstage view. And the final view is the document properties. Shows third column of backstage view, you can see here, which shows the different properties of your file, which includes the document size and the number of pages in the documents, total number of words, total number of lines, name of the authors, when it is edited. Such file ನ ಸಂಬಂಧಪಟ್ಟಂತಹ ನಿಮ್ಮ ಫೈಲ್ ಅದು ನೀವು ಡಾಕ್ಯುಮೆಂಟ್ ಸಂಬಂಧಪಟ್ಟಂತಹ ಬೇರೆ ಬೇರೆ ಪ್ರಾಪರ್ಟೀಸ್, ಆಥರ್ ಬಗ್ಗೆ ಇರ್ಬೋದು, ಆಥರ್ ಬಗ್ಗೆ ಇರ್ಬೋದು, ಅಥವಾ ಎಷ್ಟು ಪೇಜಸ್ ಇದೆ, ಅಥವಾ ಎಷ್ಟು ವರ್ಡ್ಸ್ ಇದೆ, ಇದನ್ನೆಲ್ಲ ಕೂಡ ಡಿಸ್ಪ್ಲೇ ಮಾಡುವಂಥದ್ದು ಬ್ಯಾಕ್ ಸ್ಟೇಜ್ ವ್ಯೂ. ಟೋಟಲಿ ಇನ್ಫೋ ಆಪ್ಷನ್ ಇನ್ ಬ್ಯಾಕ್ ಸ್ಟೇಜ್ ವ್ಯೂ ಇಟ್ ಡಿಸ್ಪ್ಲೇಸ್ ದ ಡಿಫರೆಂಟ್ information related to your file.
let us have a demo on about Microsoft Word. See, in my system I have Microsoft Office 2007. I am going to work with open Microsoft Office 2007. There is no much difference between Office 2007 and Office 2010. Office 2007 ಮತ್ತು Office 2010 ಮೊದಲು ತುಂಬ ವ್ಯತ್ಯಾಸ ಇರೋದಿಲ್ಲ. ಹೆಚ್ಚಿನ ಎಲ್ಲ ಕಾಮನ್ ಕಮಾಂಡ್ಸ್ ಇರ್ಬೋದು ಅಥವಾ ಕಾಮನ್ ಟ್ಯಾಬ್ಸ್ ಗ್ರೂಪ್ಸ್ ಅದೇ ಇರುವಂಥದ್ದು. ವ್ಯತ್ಯಾಸ ಏನು ಅಂತ ಹೇಳಿದರೆ ದ ಡಿಫರೆನ್ಸ್ ಈಸ್ ದಿಸ್, ದರ್ ಇಸ್ ಸ್ಲೈಟ್ ಡಿಫರೆನ್ಸ್ ಇನ್ ಅರೇಂಜ್ಮೆಂಟ್ಸ್. ಗ್ರಾಫಿಕ್ಸಲ್ಲಿ ಸ್ವಲ್ಪ ಚೇಂಜ್ ಇದೆ ಮತ್ತು ಒಂದು ಕೆಲವು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದರೆ ಇಟ್ ಇಸ್ ಆಲ್ಮೋಸ್ಟ್ ಸಿಮಿಲರ್. ವರ್ಕ್ ಎರಡರಲ್ಲೂ ಕೂಡ ವರ್ಕ್ ಮಾಡುವಂಥದ್ದು ಒಂದೇ ರೀತಿ ಆಗಿರುವಂಥದ್ದು. ನನ್ನ ಎಲ್ಲ ಡೆಮೋಸು ಅಥವಾ ಎಲ್ಲ ಲೈವ್ ಡೆಮೋ ವರ್ಡ್ 2007 ಮೇಲೇ ಇರುತ್ತೆ. ಆದ ಕಾರಣ ನಾನು ಫಸ್ಟಿಗೆ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡನ್ನು ಓಪನ್ ಮಾಡ್ತೀನಿ. ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿ, ಕ್ಲಿಕ್ ಆನ್ ಆಲ್ ಪ್ರೋಗ್ರಾಮ್ಸ್, Microsoft Office. I will open Microsoft Office Word. Microsoft Office Word. This is nothing but the window. Microsoft Office window idagiruvanthaddu. You can see the title bar different. See, since this is Microsoft Word 2007, you have the Office button, but in 10 you have the File button, and operations again very similar. But when you click the Office button, Backstage will open, but here it is not. But it contains the file management operations like new, open, save, save as, print, prepare options, see close options. This is the Office. Next, here you can see the quick access toolbar. Quick access toolbar is again very similar to Microsoft Word 2010. MS Office Word 2010 kuda same ಆಗಿರುವಂಥದ್ದು. Then you can even see the title bar here, title bar as well as the document name or the title of your document as well as the application name Microsoft Word. Next, Windows buttons. This is the minimize buttons. Next we have the restore buttons. Next we have the close button. Close ಮಾಡಿದರೆ ಎಂಟರ್ ನಿಮ್ಮ ವಿಂಡೋ ಕ್ಲೋಸ್ ಆಗುವಂಥದ್ದು. ನೆಕ್ಸ್ಟ್ ಒನ್ ಮೋರ್ ಆಪ್ಷನ್ಸ್ ಯು ಹ್ಯಾವ್ ದ ಹೆಲ್ಪ್. ಬಟ್ ನಿಮಗೆ ಇದು 7 ನಿಮಗೆ ವಿಂಡೋಸ್ ಮೈಕ್ರೋಸಾಫ್ಟ್ ವರ್ಡ್ 2010 ಅದು ನಿಮಗೆ ಬ್ಯಾಕ್ ಸ್ಟೇಜ್ ವ್ಯೂವಲ್ಲಿ ಬರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ದ ರಿಬ್ಬನ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಿದೆ ರಿಬ್ಬನ್? ರಿಬ್ಬನ್ ಕಂಟೇನ್ಸ್ ನಂಬರ್ ಆಫ್ ಕಮಾಂಡ್ಸ್ ಹಿಯರ್ ಆರ್ಗನೈಸ್ಡ್. ಯು ಹ್ಯಾವ್ ದ ಟ್ಯಾಬ್ಸ್ ಹಿಯರ್. ನೋಡಿ ಬೇರೆ ಬೇರೆ ಟ್ಯಾಬ್ಸ್ ಇದೆ. ಹೋಮ್ ಟ್ಯಾಬ್ಸ್ ಇದೆ, ಇನ್ಸರ್ಟ್ ಟ್ಯಾಬ್ ಇದೆ, ಪೇಜ್ ಲೇಔಟ್ ಟ್ಯಾಬ್ ಇದೆ, ರೆಫರೆನ್ಸಸ್ ಟ್ಯಾಬ್ ಇದೆ, ಮೇಲಿಂಗ್ ಟ್ಯಾಬ್ ಇದೆ. ಇದೆಲ್ಲ ಟ್ಯಾಬ್ಸು ಅದರೊಳಗೆ ಬೇರೆ ಬೇರೆ ಗ್ರೂಪ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಇಫ್ ಐ ಕ್ಲಿಕ್ ಹೋಮ್, ಹೋಮ್ ಕಂಟೇನ್ಸ್ ನಂಬರ್ ಆಫ್ ಗ್ರೂಪ್ಸ್ ಲೈಕ್ ಕ್ಲಿಪ್ಬೋರ್ಡ್. ಕ್ಲಿಪ್ಬೋರ್ಡ್ ಒಂದು ಗ್ರೂಪ್ ಇದೆ, ಫಾಂಟ್, ಪ್ಯಾರಾಗ್ರಾಫ್, ಸ್ಟೈಲ್ಸ್, ಎಡಿಟಿಂಗ್. ಇದೆಲ್ಲ ಬೇರೆ ಬೇರೆ ಗ್ರೂಪ್ಸ್ ಆ್ಯಂಡ್ ಈಚ್ ಗ್ರೂಪ್ ಕಂಟೇನ್ಸ್ ದ ಕಮಾಂಡ್ಸ್ ವಿಚ್ ಆರ್ ರಿಲೇಟೆಡ್. ಇದೆಲ್ಲ ಕೂಡ ಹತ್ತಿರ ಇರುವಂತಹ ಅಥವಾ ಸಂಬಂಧಿತ ಕಮಾಂಡ್ಸ್ಗಳಾಗಿರೋ ಕಾರಣ ಅದನ್ನು ಒಂದೇ ಗ್ರೂಪಲ್ಲಿ ಪ್ಲೇಸ್ ಮಾಡಿರ್ತಾರೆ. ಆದ ಕಾರಣ ರಿಬ್ಬನ್ ಮೇನ್ ವಿ ಹ್ಯಾವ್ ದ ಟ್ಯಾಬ್ಸ್. ಅಂಡರ್ ಟ್ಯಾಬ್ಸ್ ವಿ ಹ್ಯಾವ್ ದ different groups of commands. Each group contains the different commands. You can execute. ನೀವು ಯಾವುದೇ ಇಲ್ಲಿ ವರ್ಕ್ ಮಾಡಿ ನೀವು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿಕೊಳ್ಳಿ ವರ್ಕ್ ಆಗುವಂಥದ್ದು. ದಿಸ್ ಇಸ್ ದ ರಿಬ್ಬನ್, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ your document. And next is the scroll bar. You can see here. ನೀವು ಸ್ಕ್ರೋಲ್ ಬಾರನ್ನು ಇಲ್ಲಿ ನೋಡ್ಬೋದು. You can see the scroll bar. See, I am scrolling it here. ಇಲ್ಲಿ ಈವನ್ ಯು ಕ್ಯಾನ್ ಹ್ಯಾವ್ ಹೊರಿಜೆಂಟಲ್ ಸ್ಕ್ರೋಲ್ ಬಾರ್ ಕೂಡ ಇರುತ್ತೆ. ನಾನು ಈ ವಿಂಡೋವನ್ನು ಸ್ವಲ್ಪ ಸಣ್ಣ ಮಾಡಿದರೆ ಐ ವಿಲ್ ಗೆಟ್ ದ ಹೊರಿಜೆಂಟಲ್, ಬಿಕಾಸ್ ನೋ ಕಂಟೆಂಟ್ ದಟ್ ದ್ಯಾಟ್ ವೋರ್ ಐ ವೋಂಟ್ ಗೆಟ್ ದ ಹೊರಿಜೆಂಟಲ್. ಕಂಟೆಂಟ್ ಇದ್ದರೆ ಹೊರಿಜೆಂಟಲ್ ಸ್ಕ್ರೋಲ್ ಬಾರ್ ಇಲ್ಲಿ ಕಾಣುತ್ತೆ. ಬಟ್ ಹಿಯರ್ ನಾವು ಯು ಕ್ಯಾನ್ ಸಿ ದ ವರ್ಟಿಕಲ್ ಕ್ಲೋಸ್ ಬಾರ್, ಸ್ಕ್ರೋಲ್ ಬಾರ್. ನೆಕ್ಸ್ಟ್ ಯು ಹ್ಯಾವ್ ದ ಝೂಮ್ಸ್. ನೋಡಿ ಇಲ್ಲಿ ಝೂಮ್ ಕಾಣ್ತಿದೆ, ಪ್ಲಸ್ ಮತ್ತು ಮೈನಸ್. ಯು ಕ್ಯಾನ್ ಇವನ್ ಝೂಮ್ ಸ್ಲೈಡರ್ ಮೂಲಕ ನೀವು ಝೂಮ್ ಮಾಡ್ತಾ ಹೋಗ್ಬೋದು. ನಿಮ್ಮ ಕಂಟೆಂಟ್ನ ಸೈಜ್ ಅಥವಾ ಡಾಕ್ಯುಮೆಂಟ್ನ ಸೈಜ್ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐದರ್ ಯು ಕ್ಯಾನ್ ಗೋ ವಿತ್ ದ ಪ್ಲಸ್ 10% ಜಾಸ್ತಿ ಆಗುತ್ತೆ. ನೀವು ಮೈನಸ್ ಇಫ್ ಯು ಕ್ಲಿಕ್ 10% ವಿಲ್ ಬಿ ರೆಡ್ಯೂಸ್ಡ್. ನೆಕ್ಸ್ಟ್ ಯು ಹ್ಯಾವ್ ದ ಡಾಕ್ಯುಮೆಂಟ್ ವ್ಯೂಸ್ ಹಿಯರ್. See, there are 5 documents. First one is the printout layout. You can see the printout. Second one is the full screen readout. See, yes, I close it. Next you have the web layout.
yes, you are in web layout, then you can in outline ಕೂಡ ಇದೆ, ಅದರ ಜೊತೆಗೆ you have in draft. This is the last one is the draft layout. See, printout layout ಅಲ್ಲಿ ಯೂಶುವಲಿ ನಾವು ವರ್ಕ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೇಟಸ್ ಬಾರ್ ಶೋಸ್ ದ ಸ್ಟೇಟಸ್ ಆಫ್ ದ ಡಾಕ್ಯುಮೆಂಟ್ಸ್. ಸಿ ಪೇಜ್ ಇದೆ ಇಲ್ಲಿ, ಪೇಜ್ 1 of 1 ದಟ್ ಶೋಸ್ ದ page is 1 and words. ಈಗ one word ಇದೆ, if I type one more word I will get word as 2. See, this is pages. Next, the ruler, that is very important. You have two ruler, one is the horizontal ruler and one is the vertical ruler. ನಿಮಗೆ horizontal ruler ಕಾಣ್ತಿದೆ, ಅದೇ ರೀತಿ vertical ruler ಕೂಡ ಇದೆ. ನಿಮಗೆ ಯಾವುದೇ ಮೆಜರ್ಮೆಂಟ್ ಇಂಡೆಂಟೇಷನ್ಸ್ ಇರ್ಬೋದು ಅಥವಾ ಟ್ಯಾಬ್ ಸೆಟ್ಟಿಂಗ್ಸಿಗೆ ಈ ರೂಲರ್ಸ್ ತುಂಬ ಹೆಲ್ಪ್ ಆಗುವಂಥದ್ದು. ಸಿ ದೀಸ್ ಆರ್ ದ ಬೇಸಿಕ್ parts of Microsoft Word. ಇದು Microsoft Word na basic parts, and again same is in Microsoft Word 2010 except Office button ಬದಲು ಫೈಲ್ ಟ್ಯಾಬ್ ಇರುತ್ತೆ ಮತ್ತು ಎಲ್ಲ ಆಪ್ಷನ್ಸ್ ಎಲ್ಲ ವರ್ಕ್ ಕೂಡ ಸೇಮ್ ಆಗಿರುವಂಥದ್ದು. ಸಿ ದಿಸ್ ಈಸ್ ಅಬೌಟ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ MS Word, the Microsoft Word window. That's about the Windows part as well as the backstage view. Now let us review once. We have a recap. In this session we have studied the different parts of window, that is Office button or the file tab, next quick access toolbar, next title bar, Windows buttons, help, ribbon. We have also discussed scroll bar, document area, zoom, view buttons and status bar. See, next again in the backstage view we have seen the file options, next document information and document properties. See, backstage view is available in, again introduced in Word 2010. See, which consists different file management activities. See, yes, I think you have understood. I am winding here. Thank you.